ಗೌರಿ ಹಬ್ಬದ ದಿನನೇ ನಮ್ಮೂರಲ್ಲಿ ಕೊಲೆ ಆಗಬೇಕಿತ್ತಾ? ಇದಂತೂ ಎಂಥ ಕೆಟ್ಟ ಸುದ್ದಿ ಅಲ್ವಾ. ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನನ್ನನ್ನು ಇಷ್ಟಪಟ್ಟು ನನ್ನ ವಿಡಿಯೋ ನೋಡಿ ಪ್ರೋತ್ಸಾಹಿಸೋ ಪ್ರತಿಯೊಂದು ಮುದ್ದು ಮನಸ್ಸುಗಳಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಿಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಮಾಡೋದಕ್ಕೆ ದೊಡ್ಡ ದೇವ್ರ ಮನೆಯೇ ಇರಬೇಕು ಅಂತೇನಿಲ್ಲ. ನಮಗೆ ಅಂತಿರೋ ಪುಟ್ಟ ಜಾಗದಲ್ಲೇ ದೇವರಿಗೊಂದಷ್ಟು ಜಾಗ ಕೊಟ್ಟು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಂಡ್ರೆ ನಾವೇನೇ ವರ ಕೇಳಿದ್ರು ಗಣೇಶ ನಮಗೆ ಕೊಟ್ಟೆ ಕೊಡ್ತಾರೆ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ. ಸಿಟಿಯಲ್ಲಿ ಇದ್ದ ತಕ್ಷಣ ಊರನ್ನ ಬಿಡಕ್ಕಾಗಲ್ಲ. ಸೊ ಅಲ್ಲಿ ಎಲ್ಲ ದೇವ್ರ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಬಂದಿದ್ದೆ ನಮ್ಮೂರಿಗೆ. ಹಾಗೆ ಒಂದು 10 ಸೆಕೆಂಡಲ್ಲಿ ನಮ್ಮೂರನ್ನ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಹೇಗಿದೆ ನಮ್ಮೂರು ಗಾಳಿ ಸ್ಮೆಲ್? ನಮ್ಮೂರು ನಾನು ಹುಟ್ಟು ಬೆಳೆದಿದ್ದು. ನಾವು ದುಡಿಯೋಕ್ಕೆ ಅಂತ ಬೆಂಗಳೂರಿಗೆ ಹೋದ್ರು, ಮತ್ತೊಂದು ಊರಿಗೆ ಹೋದ್ರು, ಯಾವುದೇ ಊರಿಗೆ ಹೋದ್ರೂ ವಾಪಸ್ ನಮ್ಮೂರಿಗಂತ ಬಂದಾಗ ನಮ್ಮೂರಲ್ಲಿ ಸಿಗೋ ನೆಮ್ಮದಿ ವಾತಾವರಣ ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಅತ್ತೆ ಮನೆ ಹತ್ರ ಒಂದು ವಿಸಿಟ್ ಕೊಟ್ಟು ಹಂಗೆ ನಮ್ಮ ಅತ್ತೆ ಮಕ್ಕಳು ಬಂದರು. ಅವರಿಗಿಬ್ರಿಗೂ ಒಂದೊಂದು ಹಾಯ್ ಹೇಳಿ ಸೀದಾ ಬಂದಿದ್ದು. ಕೃಷ್ಣ ಸುಂದರಿ, ಇದು ನಮ್ಮ ಕೃಷ್ಣ ಸುಂದರಿ ನೋಡಿ ಗೈಸ್ ಹೇಗಿದ್ದಾರೆ. ಹೋಗವ ಸ್ನಾನ ಮಾಡೋಗವ. ನಮ್ಮ ಮನೆಗೆ ಬಂದಿದ ತಕ್ಷಣ ಮತ್ತದೇ ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು. ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾಳೆ ಹಬ್ಬಕ್ಕೆ ಯಾವ ಬಟ್ಟೆ ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಯಾರನ್ನೋ ಕೊಲೆ ಮಾಡಿದ್ದಾರೆ ಅಂತ ನ್ಯೂಸ್ ಬಂತು. ತಾನು ಮದುವೆ ಆಗಬೇಕಾಗಿರೋ ಹುಡುಗಿನ ಇನ್ನೊಬ್ಬ ಯಾರೋ ಮದುವೆ ಆದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದುವೆ ಆಗಿರೋ ಹುಡುಗನ್ನೇ ಕೊಲೆ ಮಾಡಿದಂತಹ ಪ್ರಿಯಕರ. ನನಗೆ ಈ ವಿಷಯ ಕೇಳಿದ್ದು ಅನಿಸಿದ್ದು ಒಂದೇ, ಈ ಥರ ಕೊಲೆಗಳೆಲ್ಲ ಮೊದಲು ಸಿಟಿನಲ್ಲಿ ಆಗ್ತಾಯಿದ್ದು, ಬಟ್ ಈಗ ಹಳ್ಳಿಗಳಲ್ಲೂ ಶುರುವಾಗ್ಬಿಟ್ಟಿದೆ. ಈ ವಿಷಯ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.